ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣಿತಕಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವೆಕ್ಟರ್ ಆಲ್ಜಿಬ್ರಾ ಕಾನ್ಸೆಪ್ಟು ತುಂಬ ಜನ ಈ ಒಂದು ಫಿಸಿಕ್ಸ್ ರಿಲೇಟೆಡ್ ಇದೆ ಅಂತ ಹೇಳ್ಬಿಟ್ಟು ಡಿಫಿಕಲ್ಟ್ ಅಂತ ಫೀಲ್ ಆಗ್ತಾರೆ. ಸೊ ಅದು ಯಾವುದೇ ಥರ ಗೊಂದಲ ಬೇಡ. ಸೊ ನಾವು ಈಸಿಯಾಗಿ ಯಾವ ಥರ ಈ ಕಂಪ್ಲೀಟ್ ವೆಕ್ಟರ್ ಆಲ್ಜಿಬ್ರಾನ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಫಸ್ಟ್ ಎಕ್ಸಸೈಸ್ 10.1 ಫಸ್ಟ್ ಕ್ವಶನ್ ಏನಿದೆ ನೋಡಿ. ರೆಪ್ರೆಸೆಂಟ್ ಗ್ರಾಫಿಕಲಿ ಎ ಡಿಸ್ಪ್ಲೇಸ್ಮೆಂಟ್ ಆಫ್ 40 ಕಿಲೋಮೀಟರ್ 30 ಡಿಗ್ರಿ ಈಸ್ಟ್ ಆಫ್ ನಾರ್ತ್ ಅಂತ ಇದೆ. ಸೊ ಫಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಅದೇ ತರ ವೈ ಆಕ್ಸಿಸ್ ಕೂಡ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಏನ್ ಹೇಳಿದ್ರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ 40 ಕಿಲೋಮೀಟರ್ 30 ಡಿಗ್ರಿ ಈಸ್ಟ್ ಆಫ್ ನಾರ್ತ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಈ ಒಂದು ಡೈರೆಕ್ಷನ್ ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಈಸ್ಟ್, ದಿಸ್ ಈಸ್ ವೆಸ್ಟ್, ದಿಸ್ ಈಸ್ ನಾರ್ತ್ ಅಂಡ್ ದಿಸ್ ಈಸ್ ಸೌತ್. ಹೌದಾ? ಸೊ ಈಗ 30 ಡಿಗ್ರಿ ಈಸ್ಟ್ ಆಫ್ ನಾರ್ತ್ ಅಂತ ಹೇಳಿದ್ದಾರೆ, ಅಂದ್ರೆ ನಾರ್ತ್ ಇಂದ ಈಸ್ಟ್ ಸೈಡ್ 30 ಡಿಗ್ರಿ. ಸೊ ಹಂಗಂದ್ರೆ ಇದನ್ನ ಕನ್ಸಿಡರ್ ಮಾಡೋಣ. ಸೊ ದಿಸ್ ಈಸ್ 30 ಡಿಗ್ರಿ. ಓಕೆ, ಸಪೋಸ್ ಇದನ್ನು ಓ ಎ ಅಂತ ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಓ, ದಿಸ್ ಈಸ್ ಎ. ಓಕೆ, ಸೊ ಓ ಎ ರೆಪ್ರೆಸೆಂಟ್ಸ್ 40 ಕಿಲೋಮೀಟರ್ ಅಂಡ್ ಆಂಗಲ್ is 30 ಡಿಗ್ರಿ ಈಸ್ಟ್ ಆಫ್ ನಾರ್ತ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋದಾದ್ರೆ ಕ್ಲಾಸಿಫೈ ದ ಫಾಲೋವಿಂಗ್ ಮೆಜರ್ಸ್ ಆಸ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸ್ಕೇಲಾರ್ ಮತ್ತೆ ವೆಕ್ಟಾರ್ ಅಂದ್ರೆ ಏನಂತ ತಿಳ್ಕೋಬೇಕು. ಸ್ಕೇಲಾರ್ ಅಂದ್ರೆ ಸೊ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಹೌದಾ? ಸೊ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಸೊ ವೆಕ್ಟಾರ್ ಅಂದ್ರೆ ಏನು? ಸೊ ವೆಕ್ಟಾರ್ ಮೀನ್ಸ್ ಇಟ್ ಇಸ್ ಎ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅಂತ ಕರಿತೀವಿ. ಹೌದಾ? ಸೊ ಮ್ಯಾಗ್ನಿಟ್ಯೂಡ್ ಇರಬೇಕು ಮತ್ತೆ ಅದಕ್ಕೆ ಡೈರೆಕ್ಷನ್ ಇರಬೇಕು. ಸೊ ಅಂತ ಒಂದು ಕ್ವಾಂಟಿಟೀಸ್ ನಾವೇನಂತ ಕರಿತೀವಿ? ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, 10 kg ಅಂತ ಕೊಟ್ಟಾರೆ. ಕೆಜಿ ಇಸ್ ನಥಿಂಗ್ ಬಟ್ ವೈಟ್. ಸೊ ಇದಕ್ಕೆ ಯಾವುದೇ ಡೈರೆಕ್ಷನ್ ಇರೋದಿಲ್ಲ. ಸೊ ಹಂಗಾಗಿ ಇದು ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಸೊ ಹಂಗಾಗಿ ಇದು ಏನಾಗುತ್ತೆ? ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಸೊ ನೆಕ್ಸ್ಟ್ 2 meters ನಾರ್ತ್ ವೆಸ್ಟ್. ಓಕೆ, 2 meter ಈಗ 2 meter ಅನ್ನೋದು ಮ್ಯಾಗ್ನಿಟ್ಯೂಡ್ ಅಂಡ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದು ಏನಾಗುತ್ತೆ? ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಿದೆ? 40 ಡಿಗ್ರಿ ಅಂತ ಇದೆ. ಓಕೆ, ಸೊ 40 ಡಿಗ್ರಿ ಅಂದ್ರೆ ಇದು ಕೇವಲ ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಡೈರೆಕ್ಷನ್ ಇರೋದಿಲ್ಲ. ಸೊ ಹಂಗಾಗಿ ಇದು ಕೂಡ ಏನಾಗುತ್ತೆ? ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಸೊ ನೆಕ್ಸ್ಟ್ 40 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಟ್ ಮೀನ್ಸ್ ಇಟ್ ಈಸ್ ಅ ಯೂನಿಟ್ ಆಫ್ ಪವರ್. ಓಕೆ, ಸೊ ಇದಕ್ಕೂ ಕೂಡ ಏನಿರೋದಿಲ್ಲ, ಡೈರೆಕ್ಷನ್ ಇರೋದಿಲ್ಲ. ಸೊ ಹಂಗಾಗಿ ಇದು ಕೂಡ ಏನಾಗುತ್ತೆ? ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಸೊ ನೆಕ್ಸ್ಟ್ 10⁻⁻19 ಕೂಲುಮ್. ಓಕೆ, ಸೊ ಇದು ಕೂಡ ಏನಾಗುತ್ತೆ? ಒಂದು ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ ಇದಕ್ಕೆ, ಈ ಕ್ವಾಂಟಿಟಿಗೆ. ಸೊ ಇದು ಕೂಡ ಏನಾಗುತ್ತೆ? ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಸೊ ನೆಕ್ಸ್ಟ್ 20 meter/second ಸ್ಕ್ವೇರ್. ಓಕೆ, ಸೊ ಇದು meter/second ಸ್ಕ್ವೇರ್ ಇಟ್ ಈಸ್ ಎಸ್ ಯೂನಿಟ್ ಆಫ್ ಎ ಎಕ್ಸಲರೇಷನ್. ಹೌದಾ? ಸೊ ಹಂಗಾಗಿ ಇದೇನಾಗುತ್ತೆ? ಸೊ ಎಕ್ಸಲರೇಷನ್ ಅಂದ್ರೆ ಅದಕ್ಕೆ ಡೈರೆಕ್ಷನ್ ಇರುತ್ತೆ ಮತ್ತೆ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸೊ ಇದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ರೈಟ್. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋದಾದ್ರೆ ಇದು ಕೂಡ ಏನಂತ ಹೇಳಿದ್ರೆ ಕ್ಲಾಸಿಫೈ ದ ಫಾಲೋವಿಂಗ್ ಆಸ್ ಸ್ಕೇಲಾರ್ ಅಂಡ್ ವೆಕ್ಟರ್ ಕ್ವಾಂಟಿಟೀಸ್. ಓಕೆ, ಸೊ ಇಲ್ಲಿ ನೋಡೋಣ. ಸೊ ಫಸ್ಟ್ ಒನ್ ಟೈಮ್ ಪೀರಿಯಡ್. ಓಕೆ, ಸೊ ಇಲ್ಲಿ ಟೈಮ್ ಪೀರಿಯಡ್ ಇದಕ್ಕೆ ಏನಿರುತ್ತೆ? ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಸೊ ಇದು ಯಾವುದೇ ಡೈರೆಕ್ಷನ್ ಇರೋದಿಲ್ಲ. ಸೊ ಹಂಗಾಗಿ ಇದೇನಾಗುತ್ತೆ? ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಸೊ ನೆಕ್ಸ್ಟ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಅನ್ನೋದು ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಯಾಕಪ್ಪ ಅಂತಂದ್ರೆ ಸೊ ಇದಕ್ಕೆ ಏನಿರುತ್ತೆ? ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಯಾವುದೇ ಡೈರೆಕ್ಷನ್ ಇರೋದಿಲ್ಲ. ಓಕೆ, ಸೊ ಫೋರ್ಸ್ ಅಂದ್ರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಟೈಮ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಇದೇನಾಗುತ್ತೆ? ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಸೊ ಫೋರ್ಸ್ ಅನ್ನೋದೇನು? ವೆಕ್ಟರ್ ಕ್ವಾಂಟಿಟಿ. ಸೊ ನೆಕ್ಸ್ಟ್ ವೆಲಾಸಿಟಿ ಕೂಡ ಏನು? ಇಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಕರಿತೀವಿ. ಹೌದಾ? ಸೊ ಇದು ಕೂಡ ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಸೊ ನೆಕ್ಸ್ಟ್ ವರ್ಕ್ ಡನ್. ಸೊ ವರ್ಕ್ ಡನ್ ಅನ್ನೋದು ಇಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಇದಕ್ಕೆ ಯಾವುದೇ ಡೈರೆಕ್ಷನ್ ಇರೋದಿಲ್ಲ. ಸೊ ಹಂಗಾಗಿ ಇದೊಂದು ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡೋದಾದ್ರೆ ಇನ್ ದ ಫಿಗರ್ 10.6 ಎ ಸ್ಕ್ವೇರ್ ಐಡೆಂಟಿಫೈ ದ ಫಾಲೋವಿಂಗ್ ವೆಕ್ಟರ್ಸ್. ಓಕೆ, ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಯಾವ ವೆಕ್ಟರ್ಸ್ ಅಂತ ಐಡೆಂಟಿಫೈ ಮಾಡಬೇಕು. ಕೋ ಇನಿಷಿಯಲ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈ 4 ವೆಕ್ಟರ್ ಅಲ್ಲಿ ಕೋ ಇನಿಷಿಯಲ್ ವೆಕ್ಟರ್ಸ್ ಯಾವ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕೋ ಇನಿಷಿಯಲ್ ಅಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ
ಹ್ಯಾವಿಂಗ್ ಸೇಮ್ ಇನಿಷಿಯಲ್ ಪಾಯಿಂಟ್ ಅಂತ ಅರ್ಥ. ಓಕೆ, ಹ್ಯಾವಿಂಗ್ ಸೇಮ್ ಇನಿಷಿಯಲ್ ಪಾಯಿಂಟ್. ಸೊ ಆ ಒಂದು ವೆಕ್ಟರ್ಗಳ ಇನಿಷಿಯಲ್ ಪಾಯಿಂಟ್ ಏನಾಗಿರಬೇಕು, ಸೇಮ್ ಇರಬೇಕು. ಸೊ ಅಂತ ಒಂದು ವೆಕ್ಟರ್ಗಳನ್ನ ಕೋಇನಿಷಿಯಲ್ ವೆಕ್ಟರ್ಸ್ ಅಂತ ಕರಿತೀವಿ, ಹ್ಯಾವಿಂಗ್ ಸೇಮ್ ಇನಿಷಿಯಲ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಎ ವೆಕ್ಟರ್ ಮತ್ತೆ ಡಿ ವೆಕ್ಟರ್ ಎರಡಕ್ಕೂ ಸೇಮ್ ಇನಿಷಿಯಲ್ ಪಾಯಿಂಟ್ ಇದೆ. ಸೊ ಹಂಗಾಗಿ ಫಸ್ಟ್ ಒನ್ಗೆ ಎ ವೆಕ್ಟರ್ ಅಂಡ್ ಡಿ ವೆಕ್ಟರ್ ಅನ್ನೋದು ಕೋಇನಿಷಿಯಲ್ ವೆಕ್ಟರ್ಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಈಕ್ವಲ್ ವೆಕ್ಟರ್ಸ್. ಸೊ ಈಕ್ವಲ್ ವೆಕ್ಟರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಎರಡು ವೆಕ್ಟರ್ಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು ಮತ್ತೆ ಡೈರೆಕ್ಷನ್ ಕೂಡ ಸೇಮ್ ಇರಬೇಕು. ಓಕೆ, ಸೊ ಈ ನಾಲ್ಕು ವೆಕ್ಟರ್ನ ಅಬ್ಸರ್ವ್ ಮಾಡೋದಾದ್ರೆ, ಸೊ ಬಿ ವೆಕ್ಟರ್ ಮತ್ತೆ ಡಿ ವೆಕ್ಟರ್. ಸೊ ಯಾಕಂದ್ರೆ ಇದು ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ ಏನಾಗಿದೆ, ಸ್ಕ್ವೇರ್ ಆಗಿದೆ. ಸೊ ಇಲ್ಲಿ ಬಿ ವೆಕ್ಟರ್ ಮತ್ತೆ ಡಿ ವೆಕ್ಟರ್ ಒಂದೇ ಡೈರೆಕ್ಷನ್ ಅಲ್ಲಿ ಇದಾವೆ. ಸೊ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಇದೆ. ಸೊ ಹಂಗಾಗಿ ಈಕ್ವಲ್ ವೆಕ್ಟರ್ಸ್ ಯಾವ್ಯಾವ ಇಲ್ಲಿ, ಬಿ ವೆಕ್ಟರ್ ಅಂಡ್ ಡಿ ವೆಕ್ಟರ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡಿ, ಕೊಲಿನಿಯರ್ ಬಟ್ ನಾಟ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಕೊಲಿನಿಯರ್ ಅಂದ್ರೆ ಏನಪ್ಪಾ, ಎರಡು ವೆಕ್ಟರ್ಗಳು ಕೊಲಿನಿಯರ್ ಆಗ್ಬೇಕಂದ್ರೆ, ಸೊ ಆ ಎರಡು ವೆಕ್ಟರ್ಗಳು ಒಂದು ವೆಕ್ಟರ್ಗೆ ಪ್ಯಾರಲಲ್ ಆಗಿರ್ಬೇಕು. ಓಕೆ, ಸೊ ಅಂತ ವೆಕ್ಟರ್ಗಳನ್ನ ಕೊಲಿನಿಯರ್ ವೆಕ್ಟರ್ ಅಂತ ಕರಿತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತಾನು ಹೇಳ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಎ ವೆಕ್ಟರ್ ಮತ್ತೆ ಸಿ ವೆಕ್ಟರ್ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಸೊ ಡೈರೆಕ್ಷನ್ ಕೂಡ ಆಪೋಸಿಟ್ ಇದೆ, ಹೌದಾ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾ ಇದೀವಿ. ಬಟ್ ಇಲ್ಲಿ ಏನ್ ಹೇಳ್ತಿದ್ರೆ, ಕೊಲಿನಿಯರ್ ಆಗ್ಬೇಕು ಬಟ್ ಈಕ್ವಲ್ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಿ ಮತ್ತೆ ಡಿ ಕೂಡ ಪ್ಯಾರಲಲ್ ಆಗಿದಾವೆ, ಬಟ್ ಅವೆರಡು ಈಕ್ವಲ್ ಆಗ್ತಿದಾವೆ, ಹೌದಾ. ಸೊ ಇಲ್ಲಿ ಎ ಮತ್ತೆ ಸಿ ಅನ್ನೋ ವೆಕ್ಟರ್ಗಳು ಪ್ಯಾರಲಲ್ ಆಗಿದಾವೆ, ಪ್ಲಸ್ ಅವೆರಡು ಈಕ್ವಲ್ ಆಗ್ತಾ ಇಲ್ಲ, ಯಾಕಂದ್ರೆ ದೇ ಆರ್ ಆಪೋಸಿಟ್ ಇನ್ ಡೈರೆಕ್ಷನ್. ಸೊ ಹಂಗಾಗಿ ಎ ವೆಕ್ಟರ್ ಅಂಡ್ ಸಿ ವೆಕ್ಟರ್ ಆರ್ ದ ಕೊಲಿನಿಯರ್ ವೆಕ್ಟರ್ಸ್ ಬಟ್ ನಾಟ್ ಈಕ್ವಲ್ ಅಂತ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋದಾದ್ರೆ, ಆನ್ಸರ್ ದ ಫಾಲೋವಿಂಗ್ ಆಸ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಎ ವೆಕ್ಟರ್ ಅಂಡ್ ಮೈನಸ್ ಎ ವೆಕ್ಟರ್ ಆರ್ ಕೊಲಿನಿಯರ್, ಹೌದಾ. ಯಾಕಂದ್ರೆ ಎ ವೆಕ್ಟರ್ ಮತ್ತೆ ಮೈನಸ್ ಎ ವೆಕ್ಟರ್ ಅಂದ್ರೆ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂಡ್ ದೇ ಆರ್ ಆಪೋಸಿಟ್ ಇನ್ ಡೈರೆಕ್ಷನ್. ಸೊ ಹಂಗಾಗಿ ಸೊ ಫಸ್ಟ್ ಒನ್ ಅಂತಕ್ಕಂಥದ್ದು ಏನಾಗುತ್ತೆ, ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಓಕೆ, ಕೊಲಿನಿಯರ್ ಅಂದ್ರೆ ಏನು, ಸೊ ಎರಡು ವೆಕ್ಟರ್ ಇಲ್ಲಿ ನೋಡಿ, ಸಪೋಸ್ ಇದು ಎ ವೆಕ್ಟರ್ ಅಂತ ಅನ್ಕೊಳ್ಳೋಣ, ಸೊ ಇದು ಮೈನಸ್ ಎ ವೆಕ್ಟರ್. ಸೊ ಒಂದಕ್ಕೊಂದು ಏನಾಗಿರ್ತವೆ, ಪ್ಯಾರಲಲ್ ಆಗಿರ್ತವೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಇರ್ತವೆ. ಓಕೆ, ಪ್ಯಾರಲಲ್ ಆಗಿದ್ರೆ ವೆಕ್ಟರ್ ಗಳನ್ನ ಏನಂತೀವಿ, ಕೊಲಿನಿಯರ್ ಅಂತ ಕರಿತೀವಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಟೂ ಕೊಲಿನಿಯರ್ ವೆಕ್ಟರ್ಸ್ ಆರ್ ಆಲ್ವೇಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಿದ್ದಾರೆ. ಸೊ ಈಗ ತಾನೇ ಹೇಳಿದ್ವಿ, ಸೊ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಸಂಬಂಧನೇ ಇಲ್ಲ ನಮಗೆ. ಸೊ ಏನಾದ್ರೂ ಆಗಿರ್ಬೋದು, ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆದ್ರೂ ಆಗಿರ್ಬೋದು ಅಥವಾ ನಾಟ್ ಈಕ್ವಲ್ ಆದ್ರೂ ಆಗ್ಬೋದು. ಓಕೆ, ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ, ಆಲ್ವೇಸ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಸೊ ದಟ್ ಈಸ್ ನಾಟ್ ನೆಸೆಸರಿ. ಸೊ ಹಂಗಾಗಿ ಇದೇನಾಗುತ್ತೆ, ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡೋದಾದ್ರೆ, ಟೂ ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆರ್ ಕೊಲಿನಿಯರ್. ಸೊ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ ಮಾತ್ರಕ್ಕೆ ಅವೆರಡು ಕೊಲಿನಿಯರ್ ಆಗ್ಬೇಕಂತೇನು ಕಂಡೀಷನ್ ಇಲ್ಲ. ಓಕೆ, ಸೊ ಇದು ಕೂಡ ಏನಾಗುತ್ತೆ, ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೂ ಕೊಲಿನಿಯರ್ ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆರ್ ಈಕ್ವಲ್. ಓಕೆ, ನೋಡಿ ಏನ್ ಹೇಳ್ತಿದ್ದಾರೆ, ಟೂ ಕೊಲಿನಿಯರ್ ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದನ್ನ ಎ ವೆಕ್ಟರ್ ಅಂತ ತಗೊಳ್ಳೋಣ, ಇದನ್ನ ಮೈನಸ್ ಎ ವೆಕ್ಟರ್ ಅಂತ ತಗೊಳ್ಳೋಣ. ಸೊ ಎರಡು ವೆಕ್ಟರ್ಗಳು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್ ಅಂಡ್ ಈ ಎರಡು ವೆಕ್ಟರ್ಗಳು ಏನಾಗ್ತಿದಾವೆ, ಕೊಲಿನಿಯರ್ ಆಗ್ತಿದಾವೆ. ಸೊ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್ ಇವೇನಾಗ್ತಾ ಇಲ್ಲ, ಈಕ್ವಲ್ ಆಗ್ತಾ ಇಲ್ಲ. ಯಾಕಂದ್ರೆ ಎ ವೆಕ್ಟರ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಎ ವೆಕ್ಟರ್. ಬಟ್ ಮ್ಯಾಗ್ನಿಟ್ಯೂಡ್ ಅನ್ನೋ ವಿಷಯ ಬಂದಾಗ ಆ ಎರಡು ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರ್ತಾವೆ. ಓಕೆನಾ. ಸೊ ದಿಸ್ ಇಸ್ ಆಲ್ಸೋ ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ದಿಸ್ ಈಸ್ ಅಬೌಟ್ ಎಕ್ಸರ್ಸೈಸ್, ಫಸ್ಟ್ ಎಕ್ಸರ್ಸೈಸ್. ಸೊ 10.1, ಹೌದಾ. ಸೊ ಇದೇ ತರ ಮುಂದೆ ಎಲ್ಲ ಚಾಪ್ಟರ್ಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ಗಣಿತಕಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ. ಸೊ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.